ಡೆಲ್ಲಿ ಸ್ಟ್ರೀಟ್ ಗಳಲ್ಲಿ ಡ್ರೀಮ್ ನ ಶುರು ಮಾಡಿದ ಒಬ್ಬ ಹುಡುಗ ಇವತ್ತು ಕ್ರಿಕೆಟಿನ ಜಗತ್ತನ್ನೇ ರೂಲ್ ಮಾಡ್ತಾ ಇದ್ದಾನೆ. ಈ ವ್ಯಕ್ತಿ ಒಂದು ಸಾರಿ ಕ್ರೀಸ್ ಮೇಲೆ ನಿಂತ್ರೆ ಎಷ್ಟು ದೊಡ್ಡ ಟಾರ್ಗೆಟ್ ಆದ್ರೂ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ. ಫಿಟ್ನೆಸ್, ಅಗ್ರೆಷನ್, ಕನ್ಸಿಸ್ಟೆನ್ಸಿ ಈ ಮೂರಕ್ಕೆ ಇವನ ಹೆಸರೇ ಬ್ರಾಂಡ್. ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನೀವಾಗ್ಲೇ ಗೆಸ್ ಮಾಡೇ ಇರ್ತೀರಾ. ಎಸ್, ಅವರೇ ದಿ ಗ್ರೇಟ್ ಕಿಂಗ್ ಕೊಹ್ಲಿ. ಇವರು ಜಸ್ಟ್ ಪ್ಲೇಯರ್ ಮಾತ್ರ ಅಲ್ಲ, ಕೋಟ್ಯಾಂತರ ಅಭಿಮಾನಿಗಳ ಎಮೋಷನ್. ಇವರು ಇಂಡಿಯನ್ ಕ್ರಿಕೆಟ್ ಟೀಮ್ ಗೆ ಮಾಡಿರೋ ಕಾಂಟ್ರಿಬ್ಯೂಷನ್ ಅಷ್ಟಿಷ್ಟಲ್ಲ. ಈ ತರ ಕನ್ಸಿಸ್ಟೆನ್ಸಿ ಪ್ಲೇಯರ್ ಇಂಡಿಯನ್ ಕ್ರಿಕೆಟ್ ಟೀಮ್ ಗೆ ಸಿಕ್ಕಿರೋದು ಒಂದು ಅದೃಷ್ಟ. ಇವರು ಎಲ್ಲಿಂದ ಬಂದ್ರು? ಆಫ್ಟರ್ PUC ಕ್ರಿಕೆಟ್ ಅನ್ನ ಕೆರಿಯರ್ ಆಗಿ ತಗೊಳ್ಳೋಕೆ ಕಾರಣ ಏನು? ಇನ್ನೊಂದು ಬಿಗ್ಗೆಸ್ಟ್ ಕ್ವಶನ್, ಇವರ ತಂದೆ ಸತ್ತೋದ್ರು ನೆಕ್ಸ್ಟ್ ಡೇನೆ ಕ್ರಿಕೆಟ್ ಆಡೋಕೆ ಕಾರಣ ಏನು? ಈ ಇನ್ಸಿಡೆಂಟ್ ಆದ್ಮೇಲೆ ವರ್ಲ್ಡ್ ಅಲ್ಲೇ ನಂಬರ್ 1 ಕ್ವಾಲಿಟಿ ಪ್ಲೇಯರ್ ಆಗಿ ಹೇಗೆ ಬೆಳೆದ್ರು? ಹಾಗೇನೆ ಇವರು ಲೈಫ್ ಅಲ್ಲಿ ಫೇಸ್ ಮಾಡಿರೋ ಚಾಲೆಂಜಸ್ ಏನು? ಅಂಡ್ ಇಲ್ಲಿವರೆಗೂ ಇವರು ಕ್ರಿಕೆಟ್ ಅಲ್ಲಿ ಬ್ರೇಕ್ ಮಾಡಿರೋ ರೆಕಾರ್ಡ್ಸ್ ಏನು? ಇಂತ ಎಷ್ಟೋ ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳಿದೀನಿ. ಈ ವಿಡಿಯೋ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಕೂಡ ಮಾಡಿ. ಈ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನ ಮಾಡೋಕೆ ಟ್ರೈ ಮಾಡ್ತೀವಿ. ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ತಿಳ್ಕೋಬೇಕು ಅಂದ್ರೆ 2006ರಲ್ಲಿ ನಡೆದಿರೋ ರಣಜಿ ಟ್ರೋಫಿ ಬಗ್ಗೆ ತಿಳ್ಕೋಬೇಕು. ಆ ಟೈಮ್ ಅಲ್ಲಿ ಇವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು. ಆದ್ರೆ ಅದೇ ಟೈಮ್ ಅಲ್ಲಿ ನವೆಂಬರ್ 26, 2006 ಅಲ್ಲಿ ಅವರ ತಂದೆಗೆ ಬ್ರೈನ್ ಸ್ಟ್ರೋಕ್ ಆಗುತ್ತೆ. ಆಪರೇಷನ್ ಆಗಿ ಡಿಸ್ಚಾರ್ಜ್ ಆದ್ರೂ ಅವರ ತಂದೆ ಹೆಲ್ತ್ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿತ್ತು. ಆದ್ರೆ ಒಂದು ದಿನ ಅರ್ಲಿ ಮಾರ್ನಿಂಗ್ 4:30 ಆ ಟೈಮ್ ಅಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅವರ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಪ್ರಾಣ ಬಿಡ್ತಾರೆ. ಆದ್ರೆ ಕೊಹ್ಲಿ ಅವರು ಅವರ ಕಣ್ಣಲ್ಲಿ ಒಂದು ಹನಿ ನೀರು ಕೂಡ ಹಾಕಿಲ್ಲ ಅಂತ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ದಾರೆ. Brother and my mother, they all broke down, and funnily enough I couldn't cry at all. There was no emotion coming out of me and I just became blank. ಯಾಕಂದ್ರೆ ಆ ದಿನ ಒಂದು ಮ್ಯಾಚ್ ಆಡೋ ಪರಿಸ್ಥಿತಿ ಬರುತ್ತೆ. ಆಗ ಅವರ ಕೋಚ್ ಗೆ ಕಾಲ್ ಮಾಡಿ ನಾನು ಮ್ಯಾಚ್ ಆಡ್ತೀನಿ ಅಂತ ಕನ್ಫರ್ಮ್ ಮಾಡ್ತಾರೆ. Then I called my coach in the morning and I asked him, or I told him what had happened, and then he asked me, what do you want to do? I said I want to go and play. ಈ ಆನ್ಸರ್ ನ ಅವರ ಕೋಚ್ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆ ಮ್ಯಾಚ್ ಅಲ್ಲಿ ಅವತ್ತು 90 ರನ್ ಸ್ಕೋರ್ ಮಾಡಿ ಅವರ ತಂದೆಯ ದಹನ ಸಂಸ್ಕಾರಕ್ಕೆ ಹೋಗ್ತಾರೆ. ಅವ್ರು ಯಾಕೆ ಈ ತರ ಮಾಡಿದಾರೆ ಅಂತ ನಮ್ಮಲ್ಲಿ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಆದರೆ ಅವರ ತಂದೆ ಆಸೆ ಕೂಡ ಇದೇ ಆಗಿರುತ್ತೆ, ತನ್ನ ಮಗ ಒಬ್ಬ ಗ್ರೇಟ್ ಕ್ರಿಕೆಟರ್ ಆಗ್ಬೇಕಂತ. ಈ ಸ್ಟೋರಿಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ, ಕೊಹ್ಲಿ ಅವರ ತಂದೆ ಸತ್ತಿರೋದು 18th ಡಿಸೆಂಬರ್ 2006 ಅಂಡ್ ಅದೇ ಟೈಮ್ ಅಲ್ಲಿ ಕೊಹ್ಲಿ ಅವರ ಏಜ್ ಕೂಡ 18 ಇಯರ್ಸ್. ಈ 18 ಅನ್ನೋ ನಂಬರ್ ಅವರ ಲೈಫ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಅದಕ್ಕೋಸ್ಕರನೇ ಇವರ ಜರ್ಸಿ ನಂಬರ್ ಕೂಡ 18 ಅಂತ ಸೆಲೆಕ್ಟ್ ಮಾಡ್ಕೊಂಡಿದಾರಂತೆ. ಈ 18 ನಂಬರ್ ಜರ್ಸಿ ಹಾಕೊಂಡು ಹೊಡೆದಿರೋ ಪ್ರತಿ ರನ್ ಅನ್ನ ಅವರ ತಂದೆಗೆ ಡೆಡಿಕೇಟ್ ಮಾಡ್ತಾರಂತೆ. 2008 ಅಲ್ಲಿ ನಡೆದ ಅಂಡರ್ 19 ವರ್ಲ್ಡ್ ಕಪ್ ಇಂಡಿಯಾ ಟೀಮ್ ಗೆ ಕ್ಯಾಪ್ಟನ್ ಆಗಿ ಫೈನಲ್ಸ್ ಅಲ್ಲಿ ಸೌತ್ ಆಫ್ರಿಕಾದ ವಿರುದ್ಧ ವಿಕ್ಟರಿನ ಪಡ್ಕೋತಾರೆ. ಅದೇ 2008 ಅಲ್ಲಿ IPL ಕೂಡ ಸ್ಟಾರ್ಟ್ ಆಗುತ್ತೆ. ಈ ಮ್ಯಾಚ್ ನಂತರ ಇವರ ಲೀಡರ್ಶಿಪ್ ಕ್ವಾಲಿಟಿನ ನೋಡಿ IPL ಮ್ಯಾನೇಜ್ಮೆಂಟ್ ಕೂಡ ಇಂಪ್ರೆಸ್ ಆಗುತ್ತೆ. ಯಾವುದೇ ಆಪ್ಷನ್ ಇಲ್ಲದೆ ಇವರನ್ನ ಡೈರೆಕ್ಟ್ ಆಗಿ 12 ಲಕ್ಷಕ್ಕೆ RCB ಓನ್ ಮಾಡ್ಕೊಳ್ಳುತ್ತೆ. ಅವತ್ತಿನಿಂದ ಇವತ್ತಿನವರೆಗೆ RCB ಗೆ ಬಿಟ್ಟು ಬೇರೆ ಯಾವುದೇ ಟೀಮ್ ಗೆ ಆಡದೆ ಇವರ ಲಾಯಲಿಟಿಯನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅಂಡ್ RCB ಫ್ರಾಂಚೈಸಿಗೆ ಕೀ ಪ್ಲೇಯರ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಅವರ IPL ಕೆರಿಯರ್ ಅಲ್ಲಿ ದಿ ಮೋಸ್ಟ್ ಪ್ರಾಮಿಸಿಂಗ್ ಇಯರ್ ಈಸ್ 2016. ಯಾಕಂದ್ರೆ ಆ ಸೀಸನ್ ಅಲ್ಲಿ 973 ರನ್ ಹೊಡೆದು ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ. ಇವತ್ತಿನವರೆಗೂ ಆ ರೆಕಾರ್ಡ್ ನ ಯಾರಿಂದನೂ ಬ್ರೇಕ್ ಮಾಡಕ್ಕಾಗಿಲ್ಲ. ಅಂಡ್ ಅದೇ ಸೀಸನ್ ಅಲ್ಲಿ ಎಗನೆಸ್ಟ್ ಕೋಲ್ಕತ್ತಾ ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಗೆ ಒಂದು ಇಂಜುರಿ ಆಗುತ್ತೆ. ಮ್ಯಾಚ್ ಮುಗಿದ್ಮೇಲೆ 8 to 9 ಸ್ಟಿಚಸ್ ಕೂಡ ಆಗ್ತಾರೆ. ಆದ್ರೂ ಕೂಡ ಅವರು ರೆಸ್ಟ್ ತಗೊಳ್ಳದೆ ನೆಕ್ಸ್ಟ್ ಡೇ ಮ್ಯಾಚ್ ಗೆ ರೆಡಿ ಆಗಿ ಪಂಜಾಬ್ ವಿರುದ್ಧ ಸೆಂಚುರಿ ಹೊಡೆದು ಮ್ಯಾಚ್ ಅನ್ನ ಗೆಲ್ಲಿಸ್ತಾರೆ. ಅಂಡ್ IPL ಹಿಸ್ಟ್ರಿಯಲ್ಲಿ 8 ಸೆಂಚುರಿಗಳನ್ನು ಹೊಡೆದಿರೋ ಏಕೈಕ ಪ್ಲೇಯರ್ ವಿರಾಟ್ ಕೊಹ್ಲಿ. ಅದೇ ವರ್ಷ ಆಗಸ್ಟ್ 18, 2008 ಅಲ್ಲಿ 50 ಓವರ್ಸ್ ಮ್ಯಾಚ್ ಗೆ ಸೆಲೆಕ್ಟ್ ಆಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಫಸ್ಟ್ ಡೆಬ್ಯೂ ಮಾಡ್ತಾರೆ. ಅಂಡ್ 2009 ಅಲ್ಲಿ ಶ್ರೀಲಂಕಾದ ವಿರುದ್ಧ ಫಸ್ಟ್ ಸೆಂಚುರಿ ಮಾಡ್ತಾರೆ. ಅದೇ ಮ್ಯಾಚ್ ಅಲ್ಲಿ ಗೌತಮ್ ಗಂಭೀರ್ ಅವರು 150 ರನ್ಸ್ ಹೊಡೆದು ಮ್ಯಾನ್ ಆಫ್ ದಿ ಮ್ಯಾಚ್ ಗೆ ಸೆಲೆಕ್ಟ್ ಆಗ್ತಾರೆ. ಆದ್ರೆ ನ್ಯೂ ಟ್ಯಾಲೆಂಟ್ ನ ಎಂಕರೇಜ್ ಮಾಡ್ಬೇಕಂತ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ನ ಕೊಡ್ತಾರೆ. ಅದೇ ಅವರ ಫಸ್ಟ್ ಸೆಂಚುರಿ ಅಂಡ್ ಮ್ಯಾನ್ ಆಫ್ ದಿ ಮ್ಯಾಚ್. 2011 ಅಲ್ಲಿ ಆಡಿದ ಫಸ್ಟ್ ವರ್ಲ್ಡ್ ಕಪ್ ಮ್ಯಾಚ್ ಅಲ್ಲಿ ಬಾಂಗ್ಲಾದೇಶದ ವಿರುದ್ಧ ಇನ್ನೊಂದು ಸೆಂಚುರಿ ಮಾಡಿ ನ್ಯೂ ರೆಕಾರ್ಡ್ ನ ಇವರ ಖಾತೆಗೆ ಹಾಕೋತಾರೆ. ಇದೇ ತರ ಇವರ ಡಾಮಿನೇಷನ್ ಕಂಟಿನ್ಯೂ ಆಗುತ್ತೆ. 2025 ವರೆಗೂ ODI ಫಾರ್ಮ್ಯಾಟ್ ಮ್ಯಾಚಸ್ ಅಲ್ಲಿ ಇವರು ಹೊಡೆದಿರೋದು 51 ಸೆಂಚುರೀಸ್. ಅದರಲ್ಲಿ 28 ಸೆಂಚುರಿಗಳು ಚೇಸ್ ಮಾಡಿ ಹೊಡೆದಿರೋದು. ಅದಕ್ಕೆ ಇವರನ್ನ ಚೇಸ್ ಮಾಸ್ಟರ್ ಅಂತ ಕರೆಯೋದು. ಇವರ ಫಸ್ಟ್ T20 ಡೆಬ್ಯೂ 12th ಜೂನ್ 2010. ಈ ಫಾರ್ಮ್ಯಾಟ್ ಅಲ್ಲಿ ಕೂಡ ಅಫ್ಘಾನಿಸ್ತಾನದ ವಿರುದ್ಧ ಸೆಂಚುರಿನ ಹೊಡಿತಾರೆ. T20 ಫಾರ್ಮ್ಯಾಟ್ ಅಲ್ಲಿ ಇವರಿಗೆ ತುಂಬಾ ರೆಕಾರ್ಡ್ಸ್ ಇದಾವೆ. ಆದ್ರೆ 2 ಮ್ಯಾಚಸ್ ಮಾತ್ರ ಇವರ ಎಬಿಲಿಟಿಯನ್ನ ಡಿಫೈನ್ ಮಾಡುತ್ತೆ. ಅದರಲ್ಲಿ ಒಂದು 2022ರಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದ ಮ್ಯಾಚ್. ಈ ಮ್ಯಾಚ್ ಅಲ್ಲಿ 53 ಬಾಲ್ಸ್ ಅಲ್ಲಿ 83 ರನ್ಸ್ ಹೊಡೆದು ಆಲ್ಮೋಸ್ಟ್ ಸೋಲ್ತಿವೆ ಅನ್ನೋ ಟೈಮ್ ಅಲ್ಲಿ ಈ ಮ್ಯಾಚ್ ನ ಗೆಲ್ಲಿಸ್ತಾರೆ. ಇನ್ನೊಂದು ಮ್ಯಾಚ್ 2024 T20 ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ ಮ್ಯಾಚ್ ಅಲ್ಲಿ 59 ಬಾಲ್ಸ್ ಅಲ್ಲಿ 76 ರನ್ ಸ್ಕೋರ್ ಮಾಡಿ ಕಪ್ಪೆತ್ತದ್ರಲ್ಲಿ ಕೀ ರೋಲ್ ಪ್ಲೇ ಮಾಡಿದ್ದಾರೆ. T20 ಫಾರ್ಮ್ಯಾಟ್ ಅಲ್ಲಿ 4188 ರನ್ ಸ್ಕೋರ್ ಮಾಡಿದ್ದಾರೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಬಾಲ್ ಹಾಕ್ದೇನೆ ವಿಕೆಟ್ ತಗೊಂಡಿರೋ ಓನ್ಲಿ ಕ್ರಿಕೆಟರ್ ವಿರಾಟ್ ಕೊಹ್ಲಿ. ಈ ತರ ರೆಕಾರ್ಡ್ ಯಾರಿಗೂ ಇಲ್ಲ. T20 ಫಾರ್ಮ್ಯಾಟ್ ಅಲ್ಲಿ ಎಗನೆಸ್ಟ್ ಇಂಗ್ಲೆಂಡ್ ವಿರುದ್ಧ ಬೌಲಿಂಗ್ ಮಾಡೋ ಚಾನ್ಸ್ ಬರುತ್ತೆ. ಅದರಲ್ಲಿ ಇವ್ರು ಹಾಕಿರೋ ಫಸ್ಟ್ ಬಾಲ್ ವೈಡ್. ಈ ಬಾಲ್ ನ ಹೊಡಿಯೋಕೆ ಇಂಗ್ಲೆಂಡ್ ನ ಬ್ಯಾಟ್ಸ್ಮನ್ ಕೆಲ್ವಿನ್ ಪೀಟರ್ಸನ್ ಒಂದ್ ಹೆಜ್ಜೆ ಮುಂದೆ ಹೋಗಿ ಸ್ಟಂಪ್ ಔಟ್ ಆಗ್ತಾರೆ. ಫಸ್ಟ್ ಬಾಲ್ ಅಲ್ಲಿ ಔಟ್ ಮಾಡಿರೋ ದಾಖಲೆಗಳು ತುಂಬಾ ಇದಾವೆ. ಆದ್ರೆ ವಿರಾಟ್ ಕೊಹ್ಲಿ ಹಾಕಿರೋ ಫಸ್ಟ್ ಬಾಲ್ ವೈಡ್ ಆಗಿರೋದ್ರಿಂದ ಬಾಲ್ ಹಾಕ್ತಾನೆ ಔಟ್ ಮಾಡಿರೋ ರೆಕಾರ್ಡ್ ಇವ್ರೊಬ್ರಿಗೆ ಇರೋದು. ಬ್ಯಾಟಿಂಗ್ ವಿಷಯದಲ್ಲಿ ಒಂದೇ ಅಲ್ಲ, ಬೌಲಿಂಗ್ ಅಲ್ಲಿ ಕೂಡ ಇವರ ರೆಕಾರ್ಡ್ ನ ಯಾರು ಬ್ರೇಕ್ ಮಾಡಕ್ಕಾಗಲ್ಲ ಅಂತ ಕೆಲವರು ಹೇಳ್ತಾರೆ. ಕೇವಲ IPL, T20 ಒನ್ ಡೇ ಮ್ಯಾಚಸ್ ಒಂದೇ ಅಲ್ಲ, ಸ್ಲೋ ಅಂಡ್ ಪೇಷನ್ಸ್ ನ ಟೆಸ್ಟ್ ಮಾಡೋ ಟೆಸ್ಟ್ ಮ್ಯಾಚಸ್ ಅಲ್ಲಿ ಕೂಡ ರೆಕಾರ್ಡ್ಸ್ ಗಳ ಸುರಿಮಳೆ ಸುರಿಸಿದ್ದಾರೆ. 2018 ಅಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ
ಇಂಡಿಯನ್ ಕ್ರಿಕೆಟ್ ಟೀಮ್ ಆಸ್ಟ್ರೇಲಿಯಾಗೆ ಹೋಗಿ ಒಂದು ಸಾರಿ ಕೂಡ ಗೆದ್ದಿರಲಿಲ್ಲ. ಆದ್ರೆ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿಯಲ್ಲಿ 2-1 ರಿಸಲ್ಟ್ ಅಲ್ಲಿ ಗೆದ್ದು ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ. ಟೆಸ್ಟ್ ಕ್ರಿಕೆಟ್ ಅಲ್ಲಿ ಫಸ್ಟ್ 100 ಆಸ್ಟ್ರೇಲಿಯಾದ ವಿರುದ್ಧ ಮಾಡ್ತಾರೆ. ಈ ತರ ಟೆಸ್ಟ್ ಮ್ಯಾಚಸ್ ಅಲ್ಲಿ 30 ಸೆಂಚುರೀಸ್ ಮಾಡಿ ಅದರಲ್ಲಿ 7 ಡಬಲ್ ಸೆಂಚುರೀಸ್ ಮಾಡಿದ್ದಾರೆ. ಸಚಿನ್ಗೆ 5 ಡಬಲ್ ಸೆಂಚುರಿ ರೆಕಾರ್ಡ್ ಇದೆ. ಆದ್ರೆ ವಿರಾಟ್ ಕೊಹ್ಲಿ ಅವರು 7 ಡಬಲ್ ಸೆಂಚುರಿ ಮಾಡಿ ಈ ರೆಕಾರ್ಡ್ ನ ಕೂಡ ಬ್ರೇಕ್ ಮಾಡಿದ್ದಾರೆ. ಅಂಡ್ ಟೆಸ್ಟ್ ಕ್ರಿಕೆಟ್ ಅಲ್ಲಿ 9230 ರನ್ಸ್ ಮಾಡಿದ್ದಾರೆ. ಇಂಡಿಯನ್ ಕ್ರಿಕೆಟ್ ಸ್ಟ್ಯಾಂಡರ್ಡ್ಸ್ ನ ಕನ್ಸಿಸ್ಟೆನ್ಸಿಯಿಂದ ಫಾಲೋ ಮಾಡ್ತಾ ಯಾರು ಆಡದೆ ಇದ್ರು ವಿರಾಟ್ ಕೊಹ್ಲಿ ಒಬ್ಬ ಆಡಿದ್ರೆ ಸಾಕು ಮ್ಯಾಚ್ ವಿನ್ ಆಗುತ್ತೆ ಅನ್ನೋ ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡಿದ್ದಾರೆ. ಐಸಿಸಿ ಮೆನ್ಸ್ ODI ಕ್ರಿಕೆಟ್ ಆಫ್ ದಿ ಇಯರ್ ಅವಾರ್ಡ್ ನ 4 ಸಾರಿ ತಗೊಂಡಿರೋ ಏಕೈಕ ಪ್ಲೇಯರ್ ವಿರಾಟ್ ಕೊಹ್ಲಿ. ಇಯರ್ಸ್ ನ ನೋಡೋದಾದ್ರೆ 2012, 2017, 2018 ಅಂಡ್ 2023. ಇವರು ಇಂಡಿಯನ್ ಕ್ರಿಕೆಟ್ ಟೀಮ್ ಗೆ ಸಲ್ಲಿಸಿರೋ ಸೇವೆಗೆ ಇಂಡಿಯನ್ ಗವರ್ಮೆಂಟ್ 2013 ರಲ್ಲಿ ಅರ್ಜುನ್ ಅವಾರ್ಡ್, 2017 ನಲ್ಲಿ ಪದ್ಮಶ್ರೀ ಅವಾರ್ಡ್ ಅಂಡ್ 2018 ನಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ನ ತಗೊಂಡಿದ್ದಾರೆ. ಈ ಅಚೀವ್ಮೆಂಟ್ಸ್ ಎಲ್ಲ ನೋಡಿ ಇವರು ತುಂಬಾ ದೊಡ್ಡ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ ಅಂತ ನೀವು ಅನ್ಕೋಬಹುದು. ಆದ್ರೆ ರಿಯಲ್ ಸ್ಟೋರಿ ಈಗ ಸ್ಟಾರ್ಟ್ ಆಗುತ್ತೆ, ಅದ್ರ ಬಗ್ಗೆ ಈಗ ಹೇಳ್ತೀನಿ. ನವೆಂಬರ್ 5, 1988 ಡೆಲ್ಲಿಯಲ್ಲಿ ಒಂದು ಸುನಾಮಿ ಬರುತ್ತೆ. ಆ ಸುನಾಮಿ ಹೆಸರು ವಿರಾಟ್ ಕೊಹ್ಲಿ. ಕಾರ್ಸ್ ಅಂಡ್ ಬಿಲ್ಡಿಂಗ್ಸ್ ಇರೋ ಕಾಸ್ಟ್ಲಿ ಫ್ಯಾಮಿಲಿಯಲ್ಲಿ ಇವರು ಹುಟ್ಟಿಲ್ಲ. ಪಂಜಾಬಿಯ ಒಂದು ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇವರು ಹುಟ್ಟುತ್ತಾರೆ. ಇವರ ಫಾದರ್ ಪ್ರೇಮ್ ಕೊಹ್ಲಿ, ಇವರು ಒಂದು ಕ್ರಿಮಿನಲ್ ಲಾಯರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅಂಡ್ ಇವರ ಮದರ್ ಸರೋಜಾ ಕೊಹ್ಲಿ, ಹೌಸ್ ವೈಫ್. ವಿರಾಟ್ ಅವರು ತಮ್ಮ 3 ವರ್ಷ ವಯಸ್ಸಲ್ಲಿ ಚಿಕ್ಕ ಬ್ಯಾಟ್ ಇಟ್ಕೊಂಡು ಆಡೋದನ್ನ ನೋಡಿ ಅವರ ತಂದೆ ಇಂಪ್ರೆಸ್ ಆಗ್ತಾರೆ. ಇವರ ತಂದೆಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ಸಚಿನ್ಗೆ ಇವರ ದೊಡ್ಡ ಅಭಿಮಾನಿ ಕೂಡ ಆಗಿರ್ತಾರೆ. 1998 ಅಲ್ಲಿ ನಡೆದ ಕೋಕೋ ಕೋಲಾ ಟ್ರೈ ಸೀರೀಸ್ ಅಲ್ಲಿ ಗಾಡ್ ಆಫ್ ಕ್ರಿಕೆಟರ್ ಅಂತ ಕರೆಯೋ ಸಚಿನ್ ತೆಂಡೂಲ್ಕರ್ ಆಸ್ಟ್ರೇಲಿಯಾದ ವಿರುದ್ಧ 143 ರನ್ಸ್ ಹೊಡೆದು ಮ್ಯಾಚ್ ನ ಗೆಲ್ಲಿಸ್ತಾರೆ. ಅಂಡ್ ಫೈನಲ್ಸ್ ಅಲ್ಲಿ ಅದೇ ಆಸ್ಟ್ರೇಲಿಯಾದ ವಿರುದ್ಧ 134 ರನ್ಸ್ ಹೊಡೆದು ಸೀರೀಸ್ ನ ಗೆಲ್ಲಿಸ್ತಾರೆ. ಆ ಟೈಮ್ ಅಲ್ಲಿ ಆ ಸಕ್ಸಸ್ ಅನ್ನ ನೋಡಿ ವಿರಾಟ್ ಕೊಹ್ಲಿ ಅವರ ತಂದೆ ತನ್ನ ಮಗನನ್ನು ಕೂಡ ಅದೇ ಪೊಸಿಷನ್ ಅಲ್ಲಿ ನೋಡ್ಬೇಕಂತ ವೆಸ್ಟ್ ಡೆಲ್ಲಿ ಕ್ರಿಕೆಟ್ ಅಕಾಡೆಮಿಯಲ್ಲಿ ಜಾಯಿನ್ ಮಾಡಿಸ್ತಾರೆ. ಆಗ ವಿರಾಟ್ ಕೊಹ್ಲಿ ಅವರಿಗೆ ಕೋಚ್ ಆಗಿ ರಾಜ್ಕುಮಾರ್ ಶರ್ಮಾ ಅವರು ಲೀಡ್ ಮಾಡ್ತಾರೆ. ಆ ಟೈಮ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಏಜ್ 9 ವರ್ಷ ಮಾತ್ರ. ಆ ಟೈಮ್ ಇಂದನೇ ತುಂಬಾ ಡೆಡಿಕೇಶನ್ ಇಂದ ಪ್ರಾಕ್ಟೀಸ್ ಮಾಡ್ತಾರೆ. ಅದರಿಂದನೇ ಇವತ್ತು ವಿರಾಟ್ ಕೊಹ್ಲಿ ಅವರು ಒಂದು ಕ್ವಾಲಿಟಿ ಪ್ಲೇಯರ್ ಆಗಿ ಕಾಣಿಸ್ತಾ ಇದ್ದಾರೆ. ಇವರಿಗೆ 14 ವರ್ಷ ಇದ್ದಾಗಲೇ 2003 ರಲ್ಲಿ ನಡೆದ ಕೊಹ್ಲಿ ಉನ್ರೇಗಲ್ ಟ್ರೋಫಿಯಲ್ಲಿ ಅಂಡರ್ 19 ಗೆ ಸೆಲೆಕ್ಟ್ ಆಗಿ 172 ರನ್ ಸ್ಕೋರ್ ಮಾಡಿ ಹೈಯೆಸ್ಟ್ ಸ್ಕೋರರ್ ಆಗಿ ರೆಕಾರ್ಡ್ ಮಾಡಿದ್ದಾರೆ. ಅಂಡ್ 2004 ಅಲ್ಲಿ ನಡೆದ ಅದೇ ಟೂರ್ನಮೆಂಟ್ ಗೆ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿ ಜಸ್ಟ್ 5 ಮ್ಯಾಚಸ್ ಅಲ್ಲಿ 390 ಸ್ಕೋರ್ ಮಾಡ್ತಾರೆ. ಅಂಡ್ ಈ ಸೀರೀಸ್ ಎಲ್ಲ ಆದ್ಮೇಲೆ ಇವರು ಆಡೋದನ್ನ ನೋಡಿ ಇವ್ರನ್ನ ಬೆಳೆಯೋಕ್ ಬಿಡಬಾರ್ದಂತ ಕೆಲವು ಟೀಮ್ ಸೆಲೆಕ್ಟರ್ಸ್ ನೆಕ್ಸ್ಟ್ ಬರೋ ಟೂರ್ನಮೆಂಟ್ಸ್ ಆಡ್ಬೇಕಂತಂದ್ರೆ ನಮ್ಗೆ ಅಮೌಂಟ್ ಕೊಡ್ಬೇಕಂತ ಇವ್ರ ತಂದೆಯವ್ರನ್ನ ಡಿಮ್ಯಾಂಡ್ ಮಾಡ್ತಾರೆ. ಅದಕ್ಕೆ ಅವ್ರ ತಂದೆ ಹೇಳಿರೋ ಆನ್ಸರ್ ಏನಂದ್ರೆ, ನನ್ನ ಮಗನಿಗೆ ಟ್ಯಾಲೆಂಟ್ ಇದ್ರೆ ಸೆಲೆಕ್ಟ್ ಆಗ್ತಾನೆ, ಇಲ್ಲಾಂದ್ರೆ ಬೇರೆ ಪ್ರೊಫೆಷನ್ ಹುಡುಕೋತಾನೆ, ಲಂಚ ಮಾತ್ರ ಕೊಡೋಕಾಗಲ್ಲ ಅಂತ ಹೇಳಿದ್ರಂತೆ. ಅವತ್ತು ಅವರು ತಂದೆ ಹೇಳಿರೋ ಮಾತನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಕೇವಲ ಗೇಮ್ ಯಾವ ತರ ಆಡ್ಬೇಕು ಅಂತ ಅಲ್ಲದೆ ಜೀವನದಲ್ಲಿ ಹೇಗಿರ್ಬೇಕು ಅನ್ನೋ ವ್ಯಾಲ್ಯೂಸ್ ನ ಕೂಡ ತಿಳ್ಕೊಂಡ್ರಂತೆ. ಇಷ್ಟೇ ಅಲ್ಲ, ಈ ಇನ್ಸಿಡೆಂಟ್ ಆದ್ಮೇಲೆ ಅವರ ಲೈಫ್ ಅಲ್ಲಿ 2 ವಿಷಯಗಳನ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಒನ್, ಯಾವತ್ತು ಶಾರ್ಟ್ ಕಟ್ಸ್ ತಗೋಬಾರದು. ಸೆಕೆಂಡ್ ಒನ್, ನನ್ನ ಆನ್ಸರ್ ಯಾವತ್ತಿದ್ರು ಬ್ಯಾಟ್ ಇಂದಾನೆ ಕೊಡ್ಬೇಕಂತ. ಅದೇ ವರ್ಷ ವಿಜಯ್ ಮರ್ಚೆಂಟ್ ಟ್ರೋಫಿಯಲ್ಲಿ ಡೆಲ್ಲಿ ಅಂಡರ್ 17 ಪ್ಲೇಯರ್ ಆಗಿ ಪ್ರಮೋಟ್ ಆದ್ಮೇಲೆ ಇಲ್ಲಿವರೆಗೂ ತನ್ನ ಒಂದು ಮುಖ ತೋರಿಸಿದ ವಿರಾಟ್ ಕೊಹ್ಲಿ ಈ ಟೂರ್ನಮೆಂಟ್ ಇಂದ ಪ್ರಪಂಚಕ್ಕೆ ಒಂದು ಮೆಸೇಜ್ ಕೊಡೋ ತರ ತನ್ನ ವೇ ಆಫ್ ಪ್ಲೇಯಿಂಗ್ ನ ಇಂಪ್ರೂವ್ ಮಾಡ್ಕೋತಾರೆ. ಅದರಲ್ಲಿ 4 ಮ್ಯಾಚಸ್ ಆಡಿದ್ರೆ 470 ರನ್ ನ ಸ್ಕೋರ್ ಮಾಡ್ತಾರೆ. ಆ ಏಜ್ ಅಲ್ಲಿ ಅದು ನಾರ್ಮಲ್ ರೆಕಾರ್ಡ್ ಏನಲ್ಲ. ಈ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಅವರ ಕೋಚ್ ಮತ್ತೆ ಅವರ ತಂದೆ ಆಫ್ಟರ್ PUC ಇವರ ಎಜುಕೇಶನ್ ಅನ್ನ ಡಿಸ್ಕಂಟಿನ್ಯೂ ಮಾಡಿಸ್ತಾರೆ. ಅವಾಗಿಂದ ವಿರಾಟ್ ಅವರು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. 2017 ಟೈಮ್ಗೆ ಇವರ ನೆಟ್ವರ್ತ್ $120 ಮಿಲಿಯನ್ ಗಿಂತ ಜಾಸ್ತಿ ಇರುತ್ತೆ. ಇಷ್ಟು ಸಂಪಾದನೆ ಮಾಡಿದ್ರು ಕೂಡ ಇವರ ವೇ ಆಫ್ ಥಿಂಕಿಂಗ್ ಯಾವ ತರ ಇರುತ್ತಂದ್ರೆ, ಇದನ್ನೆಲ್ಲ ನಾನು ಜಸ್ಟ್ ನಂಬರ್ಸ್ ಆಗಿ ನೋಡ್ತೀನಿ, ನನ್ನ ಐಡೆಂಟಿಟಿ ಯಾವತ್ತು ಪರ್ಫಾರ್ಮೆನ್ಸ್, ಹಾರ್ಡ್ ವರ್ಕ್, ಡಿಸಿಪ್ಲಿನ್ ಅಂಡ್ ನನ್ನ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಕೋವಿಡ್ ಟೈಮ್ ಅಲ್ಲಿ ವಿರಾಟ್ ಅಂಡ್ ಅನುಷ್ಕಾ ಇಬ್ರು ಸೇರ್ಬಿಟ್ಟು 11 crore ಫಂಡ್ ರಿಲೀಸ್ ಮಾಡಿದ್ರು. ಇವೆಲ್ಲ ಅಲ್ಲದೆ ಪುಣೆಯಲ್ಲಿರೋ ಅಪರ್ಣ ದೇಶ್ಮುಖ್ ಓಲ್ಡ್ ಏಜ್ ಹೋಮ್ ಗೆ ವಿಸಿಟ್ ಮಾಡಿ ಒಂದು ಮ್ಯಾಚ್ ಆಡಿದ್ರೆ ಎಷ್ಟು ಬರುತ್ತೋ ಅದರಲ್ಲಿ 50% ಡೊನೇಟ್ ಮಾಡ್ತಾರೆ. ಅಂಡ್ 2013 ನಲ್ಲಿ ಅಂಡರ್ ಪ್ರಿವಿಲೇಜ್ಡ್ ಚಿಲ್ಡ್ರನ್ಸ್ ಗೆ ಒಂದು ಫೌಂಡೇಶನ್ ಕೂಡ ಡೆವಲಪ್ ಮಾಡ್ತಾರೆ. ಈ ಫೌಂಡೇಶನ್ ಇಂದ ಮಕ್ಕಳಿಗೆ ಸ್ಪೋರ್ಟ್ಸ್ ಡೆವಲಪ್ಮೆಂಟ್, ಎಜುಕೇಶನ್, ಹೆಲ್ತ್ ಅಂಡ್ ನ್ಯೂಟ್ರಿಷನ್ ಗೋಸ್ಕರ ಇದನ್ನ ಡೆವಲಪ್ ಮಾಡಿದ್ದಾರೆ. ಕೇವಲ ಕ್ರಿಕೆಟ್ ಅಲ್ಲಿ ಮಾತ್ರ ಕಿಂಗ್ ಅಲ್ಲ, ನಿಜ ಜೀವನದಲ್ಲೂ ಕೂಡ ಕಿಂಗ್ ಅಂತ ವಿರಾಟ್ ಕೊಹ್ಲಿ ಅವರು ಪ್ರೂವ್ ಮಾಡಿದ್ದಾರೆ. ಅಂಡ್ ಫೈನಲಿ ಈ ವಿಡಿಯೋಗೆ ಇಷ್ಟೇ. ವಿರಾಟ್ ಕೊಹ್ಲಿ ಫ್ಯಾನ್ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ವಿರಾಟ್ ಕೊಹ್ಲಿ ಫ್ಯಾನ್ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ. ಅಂಡ್ ಕಂಟೆಂಟ್ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ. ನಾವು